ನಿವೇದಿತಾ ಗೌಡ ವಿರುದ್ಧ ಈಗ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನು ಕೊಟ್ಟಿದ್ದಾರೆ. ನವಿಲುಗರಿ ಧರಿಸಿ ಕಿಶನ್ ಮತ್ತು ನಿವೇದಿತಾ ರೀಲ್ಸನ್ನು ಮಾಡಿದರು. ನವಿಲುಗರಿ ಆ ಬಳಕೆ ಇದೆಯಲ್ಲ ಅದನ್ನು ಬಳಕೆ ಮಾಡಿದ್ದಕ್ಕೆ ಅರಣ್ಯ ಇಲಾಖೆಗೆ ಇವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆ ನಡೆಸಿ ಕಾನೂನು ಕ್ರಮ ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ನವಿಲುಗರಿ ನೈಜವಾದುದ್ದ ಅಥವಾ ಕೃತಕವಾದುದ್ದ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಕಗ್ಗಲಿಪುರ ಅರಣ್ಯ ವಲಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ ಕಲ್ಲಹಳ್ಳಿಯವರು. ನವಿಲುಗರಿಯನ್ನು ಧರಿಸಿ ಕಿಶನ್ ಮತ್ತು ನಿವೇದಿತಾ ಗೌಡ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ರು, ಸಖತ್ ಟ್ರೋಲ್ ಆಗಿತ್ತು. ಈಗ ಅವ್ರ ಕಾಸ್ಟ್ಯೂಮ್ ಏನು ಹಾಕ್ಕೊಂಡಿದ್ರಲ್ಲ ನವಿಲುಗರಿದು, ಅದು ನಿಜಾನ ಫೇಕ್ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಹಂಗಾಗಿ ಇದರ ಬಗ್ಗೆ ಕಾನೂನು ಕ್ರಮ ಆಗಬೇಕು ಅಂಥೇಳಿ ದಿನೇಶ್ ಕಲ್ಲಹಳ್ಳಿ ಅವರು ದೂರನ್ನು ಕೊಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳಿಗೆ. ನಟ ಕಿಶನ್ ಮತ್ತು ನಟಿ ನಿವೇದಿತಾ ಗೌಡ ವಿರುದ್ಧ ಈಗ ದೂರು ದಾಖಲಾಗಿದೆ. ವಿಂಡೋದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ, ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇರೋದು. ಡ್ಯಾನ್ಸ್ ಮಾಡಾದ ನಂತರ ವ್ಯೂವರ್ ಸಿಕ್ತು, ಅದು ಸೆಕೆಂಡ್ರಿ. ಆದರೆ ಅವರು ಬಳಕೆ ಮಾಡಿರುವಂಥ ನವಿಲುಗರಿ ಇದೆಯಲ್ಲ, ಅದು ಎಲ್ಲಿಂದ ತಂದರು, ಅದು ಅಸಲಿನ ಏನು ಎತ್ತ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂಥೇಳಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ದಿನೇಶ್ ಕಲ್ಲಹಳ್ಳಿ ಅವರು ಈಗ ದೂರನ್ನು ಕೊಟ್ಟಿದ್ದಾರೆ. ಈಗ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತಾರಾ ಇಲ್ಲ ಅನ್ನೋದು. ಅರಣ್ಯ ಇಲಾಖೆಗೆ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಈ ನವಿಲುಗರಿಯನ್ನು ಬಳಕೆ ಮಾಡಿದ್ದು ಸರಿನಾ ತಪ್ಪು, ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಹಂಗಾಗಿ ಇಬ್ಬರ ಮೇಲೆ ಈಗ ದೂರು ದಾಖಲಾಗಿದೆ. ಕಿಶನ್ ಡ್ಯಾನ್ಸರ್, ಈತ ಕಿಶನ್ ನಟ ಅಲ್ಲ, ಡ್ಯಾನ್ಸರ್. ಆಮೇಲೆ ನಿವೇದಿತಾ ರೀಲ್ಸ್ ರಾಣಿ. ಈಗ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ದಿನೇಶ್ ಕಲ್ಲಹಳ್ಳಿ ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಯಾವ ರೀತಿಯಾಗಿ ಕ್ರಮ ಆಗತ್ತೆ ಅನ್ನೋದು. ಆವಾಗ ಈ ಕಿಶನ್ ಅನ್ನುವಂಥ ವ್ಯಕ್ತಿ ಈ ರೀತಿ ಬೇರೆ ಬೇರೆ ಹೀರೋಯಿನ್ಗಳ ಜೊತೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ವಿಭಿನ್ನವಾಗಿರುವಂಥ ಕಾಸ್ಟ್ಯೂಮ್ ಮುಖಾಂತರ ಬರ್ತಾರೆ. ಬಟ್ ಇದು ಕೂಡ ಒಂದು ವಿಭಿನ್ನವಾಗಿ ಟ್ರೈ ಮಾಡಿದರು. ಬಟ್ ಈಗ ಅದರ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಆ ಬಳಕೆಯನ್ನು ಮಾಡಿದಾರಲ್ಲ, ಅದರ ಬಗ್ಗೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಅದು ಕೃತಕವಾದದ್ದ ಅಥವಾ ನಿಜಾನಾ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂಥೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಈಗ ಇಬ್ಬರು ಡ್ಯಾನ್ಸ್ ಏನು ಮಾಡಿರಬಹುದು, ಬಟ್ ಈಗಿರುವಂಥ ಪ್ರಶ್ನೆ, ಅವರು ಆ ಡ್ಯಾನ್ಸಲ್ಲಿ ಬಳಕೆ ಮಾಡಿರುವಂಥ ನವಿಲುಗರಿ ಇದೆಯಲ್ಲ, ಅದು ಕೃತಕನ ಅಥವಾ ನಿಜ ಅನ್ನೋದು ಗೊತ್ತಾಗಬೇಕು ಅಂತೇಳಿ. ಬಟ್ ಈಗ ದೂರನ್ನು ಕೊಡಲಾಗಿದೆ. ಯಾವ ರೀತಿಯಾಗಿ ತನಿಖೆ ಆಗಬಹುದು ಅಥವಾ ಕಂಟಕ ಎದುರಾಗತ್ತಾ ಈ ಇಬ್ಬರಿಗೂ? ಎಸ್ ಹೇಮಕುಮಾರ್, ನಾವು ನೋಡ್ಬೋದು ನಿನ್ನೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಕಿಶನ್ ಮತ್ತು ನಿವೇದಿತಾ ಗೌಡ ಮಾಡಿರುವಂಥ ಒಂದು ವಿಡಿಯೋ ಏನಿದೆ, ಆ ವಿಡಿಯೋ ಸಾಕಷ್ಟು ಸಂಚಲನವನ್ನು ಎಬ್ಬಿಸ್ತಾ ಇದೆ, ಸಾಕಷ್ಟು ವೈರಲ್ ಆಗ್ತಾ ಇದೆ, ಸಾಕಷ್ಟು ವ್ಯೂಸ್ಗಳು ಕೂಡ ಬರ್ತಾ ಇದೆ. ಈ ಒಂದು ವಿಡಿಯೋಗೆ ಇದೀಗ ಕಂಟಕ ಎದುರಾಗಿರುವಂಥದ್ದು. ಈಗಾಗಲೇ ಅದರ ವಿರುದ್ಧವಾಗಿ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ದೂರು ಏನಕ್ಕಪ್ಪ ಅಂತಂದರೆ, ಈಗಾಗಲೇ ನವಿಲು ಅನ್ನುವಂಥದ್ದು ನಮ್ಮ ರಾಷ್ಟ್ರ ಪಕ್ಷಿ ಆಗಿರುತ್ತೆ, ಹಾಗೆ ಅದು ಸಂರಕ್ಷಿತ ಪಕ್ಷಿ ಆಗಿರೋದ್ರಿಂದ ಅದರ ಒಂದು ಗರಿಗಳನ್ನು ಕೂಡ ನಾವು ಯಾವುದೇ ರೀತಿಯಾಗಿ ಶೇಖರಣೆ ಮಾಡುವಂತಿಲ್ಲ, ಅದನ್ನು ಮಾರಾಟ ಕೂಡ ಮಾಡುವಂತೆ ಇರೋದಿಲ್ಲ, ಇದು ಕಾನೂನು ಬಾಹಿರ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಿಶನ್ ಅವರು ಮತ್ತೆ ನಿವೇದಿತಾ ಗೌಡ ನೃತ್ಯ ಮಾಡುವಂತ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಅವರ ಉಡುಪುಗಳಲ್ಲಿ ನವಿಲು ಗರಿಗಳನ್ನ ಬಳಸಿಕೊಂಡು ನವಿಲಿನ ಆಕಾರದ ಬಟ್ಟೆಗಳನ್ನ ಅವರು ತಯಾರಿಸಿ ಕಾಸ್ಟ್ಯೂಮ್ ಅನ್ನ ರೆಡಿ ಮಾಡಿ ಅವರು ಹಾಕೊಂಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರಿಗೆ ಆ ನವಿಲುಗರಿ ಸಿಕ್ಕಿದ್ದು ಎಲ್ಲಿಂದ, ಹಾಗೆ ಇಷ್ಟು ಪ್ರಮಾಣದಲ್ಲಿ ನವಿಲುಗರಿಯನ್ನ ಅವರು ಅವರ ಬಟ್ಟೆಗೆ ಬಳಸಿಕೊಂಡಿದ್ದಾರೆ, ಹಾಗೆ ಈ ರೀತಿಯಾಗಿ ಮಾಡೋದು ತಪ್ಪು. ಹೀಗಾಗಿ ಅವರಿಗೆ ಆ ನವಿಲುಗರಿಯ ಪೂರೈಕೆ ಎಲ್ಲಿಂದ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು, ಹಾಗೆ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಅರಣ್ಯ ಇಲಾಖೆಗೆ ಅಧಿಕೃತ ದೂರನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ತೀವ್ರ ಸಂಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಇದೆ. ಅಷ್ಟೇ ಅಲ್ಲದೆ ನಿವೇದಿತಾ ಆಗಿರ್ಬೋದು, ಕಿಶನ್ ಆಗಿರ್ಬೋದು, ಅವರನ್ನ ಕೂಡ ಕರೆಸಿ ಇದು ಎಲ್ಲಿಂದ ಅವ್ರು ತೆಗೆದುಕೊಂಡ್ರು, ಎಲ್ಲಿಂದ ಅವರಿಗೆ ಸಿಕ್ತು ಈ ನವಿಲುಗರಿ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೆಲೆಬ್ರಿಟಿಗಳು ಏನೇ ಮಾಡಿದ್ರು, ಈಗ ಸೆಲೆಬ್ರಿಟಿಗಳು ಏನೇ ಮಾಡಿದ್ರು ಕೂಡ ಅದನ್ನ ಕಾಪಿ ಮಾಡುವಂತ ಸಾಕಷ್ಟು ಜನಗಳು ಇರ್ತಾರೆ. ಇವಾಗ ಕಿಶನ್ ಆಗಿರ್ಬೋದು, ನಿವೇದಿತಾ ಗೌಡ ಆಗಿರ್ಬೋದು, ಈ ರೀತಿಯಾಗಿ ನವಿಲಿನ ಕಾನ್ಸೆಪ್ಟ್ ನಲ್ಲಿ ಏನೊಂದು ನೃತ್ಯವನ್ನ ಮಾಡಿದ್ದಾರೆ, ಇದನ್ನ ಮುಂದಕ್ಕೆ ನೆಕ್ಸ್ಟ್ ಜನಸಾಮಾನ್ಯರು ಕೂಡ ಕಾಪಿಯನ್ನ ಮಾಡಿ ಅದೇ ರೀತಿ ನವಿಲಿನ ಕಾಸ್ಟ್ಯೂಮ್ ಅನ್ನ ಮಾಡಿ ಮತ್ತೆ ರೀಲ್ಸ್ ಅನ್ನ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳಬೇಕು. ಹಾಗೆ ಈ ರೀತಿಯಾಗಿ ನವಿಲಿನ ಮಾರಾಟ ಹಾಗೆ ಸಂಗ್ರಹ ಮಾಡುವಂಥದ್ದು ಏನು ಕಾನೂನು ಬಾಹಿರ ಆಗಿರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದರ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು, ಹಾಗೆ ತನಿಖೆ ಆಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಕಲ್ಲಹಳ್ಳಿ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದರ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಎಲ್ಲಿಂದ ಸಂಗ್ರಹ ಮಾಡಿದ್ರು, ಹಾಗೆ ಎಲ್ಲಿಂದ ಪೂರೈಕೆ ಆಯಿತು ಈ ಒಂದು ಕಾಸ್ಟ್ಯೂಮ್ ಅನ್ನ ಮಾಡೋದಕ್ಕೆ, ನವಿಲುಗರಿ ಇದು ಕೃತಕನೋ ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಸಾಕಷ್ಟು ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಇದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.